ರೋಗಗ್ರಸ್ತವಾಗಿದೆ ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ವೈದ್ಯರನ್ನು ಸಂಪರ್ಕಿಸಲು ಹೋದರೆ ಯಾರೂ ಇಲ್ಲ, ಎಲ್ಲರೂ ವರ್ಗಾವಣೆಯಾಗಿದ್ದಾರೆ ಎಂಬ ಉತ್ತರ ಸಿಗುತ್ತದೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆಗೆ ದೂರದಲ್ಲಿರುವ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲಿನ ವೈದ್ಯರು ಖಾಸಗಿ ಆಸ್ಪತ್ರೆಗಳಿಗೆ ರೋಗಿಗಳನ್ನ ಅಲ್ಲಿಗೆ ಕಳಿಸುತ್ತಾರೆ. ಜೊತೆಗೆ ಹೆರಿಗೆ ಸಮಯದಲ್ಲಿ ಮಗುಗೆ ಮತ್ತು ತಾಯಿಗೆ ಸಮಸ್ಯೆ ಇದೆ, ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ಯಿರಿ ಎಂದು ಹೆದರಿಸುತ್ತಾರಂತೆ. ಇನ್ನು ಖಾಸಗಿ ಆಸ್ಪತ್ರೆಗೆ ಹೋದರೆ ಹೆರಿಗೆ ನಾರ್ಮಲ್ ಆಗುತ್ತದೆ, ಇದು ಹೇಗೆ ಎನ್ನುವ ಪ್ರಶ್ನೆ ಸಾರ್ವಜನಿಕರದ್ದು. ಇನ್ನು ನಮ್ಮ ಮಗಳನ್ನ ಕಳೆದ 8 ತಿಂಗಳಿನಿಂದ ಸರ್ಕಾರಿ ಆಸ್ಪತ್ರೆಯಲ್ಲೇ ತಪಾಸಣೆ ಮಾಡಿಸಿದ್ದೇವೆ, ಈಗ ಹೆರಿಗೆಗೆ ಬಂದ್ರೆ ಇಲ್ಲಿ ವೈದ್ಯರಿಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗಿ ಎನ್ನುತ್ತಿದ್ದಾರೆ. ಕಳೆದ ವಾರದಿಂದ 6 ಮಂದಿ ವೈದ್ಯರನ್ನ ವರ್ಗಾವಣೆ ಮಾಡಿದ್ರಿಂದ ಈ ಸಮಸ್ಯೆ ಎದುರಾಗಿದೆ. ಮುಖ್ಯವಾಗಿ ಬೇಕಾದ 4 ವೈದ್ಯರು ಇಲ್ಲ, ವರ್ಗಾವಣೆಯಾಗಿ ಬಂದಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಒಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತು ಇಲ್ಲಿನ ಸಮಸ್ಯೆಗೆ ಪರಿಹಾರ ನೀಡಲು ಮುಂದಾಗಬೇಕು ಎಂಬ ಸಾರ್ವಜನಿಕರ ಒತ್ತಾಯವಾಗಿದೆ. ಏನೋ ಗೊತ್ತಿರೋರಿಗೆ ಇಷ್ಟು ಆಟ ಆಡಿಸ್ತಾರೆ, ಇನ್ನು ಬೇರೆಯವ್ರಿಗೆ ಹಂಗಪ್ಪ ಆಗಿರೋ ಎಲ್ಲ ಸ್ಪಂದಿಸ್ತಾರೆ ಹೇಳಿ, ಯಾರು ಸ್ಪಂದಿಸ್ತಾರೆ? ನಮ್ಮಂಥವ್ರು ಬಡವ್ರಿಗೆ ಎಷ್ಟು ಇದು ಮಾಡಿದ್ರೆ ಇನ್ನು ಕೇಳ್ಬೇಡ್ತೀವಿ. ಇನ್ನು ಕೇಳಿದ್ರೆ ಏನ್ರಿ ನಡೀರಿ ಬರ್ತೀವಿ, ನಡೀರಿ ನೋಡ್ಕೊತೀವಿ ಅಂತ ಹೇಳೋದು, ಉಡಾಪೆ ಮಾತುಗಳು ಮಾತಾಡೋದು ಇಲ್ಲ. ಸುಮಾರು 9 ತಿಂಗಳಿಂದ ಇಲ್ಲೇ ನಮ್ಮ ಮಗಳಿಗೆ ನಾವು ಎಲ್ಲ ಚೆಕಪ್ಗಳನ್ನು ಇದೇ ಆಸ್ಪತ್ರೆಯಲ್ಲಿ ಮಾಡಿಸಿ, ಆವಾಗಿನಿಂದ ಇದುವರೆಗೂ ನಾರ್ಮಲ್ಲೇ ಐತೆ, ಏನೂ ತೊಂದರೆ ಇಲ್ಲ. ಬ್ಲಡ್ಡಿಂದ ಹಿಡಿದು ಪ್ರತಿಯೊಂದು ಆರೋಗ್ಯವಾಗಿ ಅವರೇ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ರು. ಆದರೆ ಪ್ರಕಾರವಾಗಿ ತಾಯಿ ಕಾರ್ಡ್ನಿಂದ ಹಿಡಿದು ಎಲ್ಲ ಕರೆಕ್ಟಾಗಿತ್ತು. ರಾತ್ರಿ 12 ಗಂಟೆ ಮೇಲೆ ನಾವು ಇಲ್ಲಿಗೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿದಾಗ ಅಡ್ಮಿಟನ್ನು ಮಾಡಿಕೊಂಡ್ರು. ಅದಾದಮೇಲೆ ಅಡ್ಮಿಟ್ ಎಲ್ಲ ಆದಮೇಲೆ ಇಲ್ಲಿ ಡಾಕ್ಟ್ರಿಲ್ಲ, ಇಲ್ಲಿ ನಾವು ಮಾಡೋಕ್ಕಾಗಲ್ಲ, ನೀವು ಬೇರೆ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ರೈವೇಟ್ ಆಸ್ಪತ್ರೆಗಳನ್ನ ಇವರು ಬುಕ್ ಮಾಡ್ಕೊಂಬಿಟ್ಟವ್ರೆ ಡಾಕ್ಟ್ರುಗಳು. ಈ ಆಕಾಶ ಆಗ್ಬೋದು, ಇಲ್ಲಿ ಮಾನಸ ಆಗ್ಬೋದು, ಸಿರಿಡಿ ಆಗ್ಬೋದು, ಲೀನಾ ಆಗ್ಬೋದು, ಈ ಥರ ಪ್ರೈವೇಟ್ ಆಸ್ಪತ್ರೆಗಳನ್ನ ಇವರೆಲ್ಲ ಬುಕ್ಕಿಂಗ್ ಮಾಡ್ಕೊಂಬಿಟ್ಟು ಇಲ್ಲೇನು ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೋಗಿ ಕೆಲಸಗಳು ಮಾಡೋದು ಎಲ್ಲ ಮಾಡಿಕೊಂಡು ನಮ್ಮ ಬಡವ್ರ ಹೊಟ್ಟೆ ಮೇಲೆ ಹೊಡಿತವ್ರೆ. ಹಾಗಾಗಿ ಇಲ್ಲಿ ಸಚಿವರಾಗ್ಬೋದು, ಶಾಸಕರಾಗ್ಬೋದು ಈ ಕಡೆ ಗಮನ ಹರಿಸ್ಬೇಕು. ಯಾಕಂದರೆ ಇಲ್ಲಿ ವಿಸಿಟ್ ಮಾಡಬೇಕು, ತಿಂಗಳಿಗೊಂದ್ಸತಿ ವಿಸಿಟ್ ಮಾಡಬೇಕು. ಇಲ್ಲಿ ಮಾಹಿತಿ ಏನಾಗ್ತೈತೆ, 6 ಜನ ಡಾಕ್ಟ್ರು ಹೋಗಿದ್ದಾರಂತೆ, ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರಂತೆ. ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸರ್ಕಾರಕ್ಕೆ ಮಾಹಿತಿ ಐತೆ. ಅದೇ ರೀತಿ 6 ಜನನ್ನ ಡಾಕ್ಟ್ರನ್ನ ಕೊಡೋದಕ್ಕೆ ಯೋಗ್ಯ ಇಲ್ವ ಅವ್ರಿಗೆ? ಡಾಕ್ಟ್ರನ್ನ ಕೊಡಬೇಕು. ಇಲ್ಲ ಒಬ್ಬೊಬ್ಬರನ್ನೇ ನೀನು ಟ್ರಾನ್ಸ್ಫರ್ ಮಾಡ್ತಾ ಇರಬೇಕು, ಒಬ್ಬೊಬ್ಬರನ್ನೇ ಡಾಕ್ಟ್ರನ್ನ ಕೊಡ್ಬೇಕು. ನೀವು ಹಂಗಿದ್ರೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಾಂದ್ರೆ ಬಡವ್ರ ಹೊಟ್ಟೆ ಮೇಲೆ ಹೆಂಗೆ ಹೊಡಿತೀರಿ? ಬಡವ್ರಿಗೆ ಯಾಕೆ ನೀವು ಈ ಥರ ಚಿತ್ರಹಿಂಸೆ ಕೊಡ್ತೀರಿ? ಬಡವ್ರು ರಕ್ತಾನ ಹೀರ್ಕೊಂಡು ತಿಂತವ್ರೆ ಗೌರ್ಮೆಂಟ್ ಡಾಕ್ಟ್ರುಗಳು. ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಂಗಾಗ್ಬಿಟ್ಟೈತೆ. ಈ ನಡುವೆ ಮುಂಚೆ ಚೆನ್ನಾಗಿತ್ತು, ಇವಾಗ ಎಷ್ಟು ಕೋಟಿಗಳು ಬಂಡವಾಳ ಆಗ್ತಾವ್ರ ಅಷ್ಟು ಬಂಡವಾಳ ದುಡ್ಡು ಎತ್ಕೊಂತವ್ರೆ ಹೊರತು ಇಲ್ಲಿ ಫೆಸಿಲಿಟಿ ಕಮ್ಮಿ ಆಗೈತೆ. ದಯಮಾಡಿ ಸರ್ಕಾರ, ಆರೋಗ್ಯ ಸಚಿವರು ಯೂಟ್ಯೂಬ್ ಸಾಹೇಬ್ರನಿಂದ ಹಿಡಿದು ಮೊನ್ನೆ KH ಮುನಿಯಪ್ಪನವರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಬಡವ್ರಿಗೆ ಇದು ಯಾಕಂದ್ರೆ ಕೆಲವರು 5 ರೂಪಾಯಿ ಕಾರ್ಡ್ ಮಾಡ್ಸೋಕೆ ದುಡ್ಡಿರಲ್ಲಪ್ಪ, 5 ರೂಪಾಯಿ ಕಾರ್ಡ್ ಮಾಡ್ಸೋಕ್ಕೂ ದುಡ್ಡಿಲ್ಲ. ನಾವು ಅದಕ್ಕೋಸ್ಕರವಾಗಿ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಬರೋದು. ನಮ್ಮ ಹತ್ರ ದುಡ್ಡಿಲ್ಲ, ಬಡವ್ರ ಆಸ್ಪತ್ರೆ ಅಂತ ಇರೋದೇ ಅದಕ್ಕೋಸ್ಕರವಾಗಿ. ನಾವು ದುಡ್ಡು ಇಲ್ದಿದ್ದಕ್ಕೆ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಬರೋದು. ನಮ್ಮನ್ನೇನು ಮಾಡ್ತಾರೆ, ತಗೊಂಡೋಗಿ ಪ್ರೈವೇಟಿಗೆ ಸಿಕ್ಕಾಕ್ಸ್ತಾರೆ. ನಾವು ಅಲ್ಲಿ ದುಡ್ಡು ಕಟ್ಟೋಕ್ಕಾಗಲ್ಲ ಸ್ವಾಮಿ. ಅಲ್ಲಾಗಿರೋ ದುಡ್ಡೆಲ್ಲನೂ ಪ್ರೈವೇಟಿಗೆ ಕಟ್ಟಿದ್ದೀವಿ, ದುಡ್ಡು ಸ್ಲಿಪ್ ಎಲ್ಲ ಕೊಡ್ತೀವಿ. ಸರ್ಕಾರದಿಂದ ದಯಮಾಡಿ ಕಟ್ಟಿರಿ. ಬೇರೆಯವ್ರ ಹತ್ರ ಎಂಗೇಜ್ ಬರ್ತೈತೆ, ಬೇರೆಯವ್ರ ಹತ್ರ ಮಾತಾಡ್ತಾ ಇರ್ತಾರೆ, ರಿಂಗ್ ಆಗ್ತಾ ಇರ್ತದೆ, ರೆಸ್ಪಾನ್ಸೇ ಕೊಡಲ್ಲ. ಅಂಥ ಅಧಿಕಾರಿ ಏನು ತಿಕ್ಕಿರಬೇಕು? ನಿಮ್ಮ ಹೆಸರು? ನಮ್ಮ ಹೆಸರು ಬೂನಹಳ್ಳಿ ಆನಂದ್ ಅಂತೇಳಿ.